ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಅತ್ಯಂತ ಆಳವಾದ ಮತ್ತು ಚಿಂತನಶೀಲ ವಚನವೊಂದರ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಸುಮಾರು ಸಾವಿರಾರು ವರ್ಷಗಳಿಂದನೂ ಕೂಡ ಮನುಷ್ಯನನ್ನ ಕಾಡ್ತಿರುವ ಪ್ರಶ್ನೆಗಳ್ಯಾವುವು ಅಂದರೆ, ಪಾಪ ಅಂತ ಅಂದರೆ ಏನು, ಪುಣ್ಯ ಅಂದರೆ ಏನು, ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ, ಸಾವು ಆದ ನಂತರ ಸ್ವರ್ಗ ಸಿಗುತ್ತದೆಯಾ ಅಥವಾ ನರಕಕ್ಕೆ ಹೋಗಬೇಕಾಗುತ್ತದೆಯಾ? ಈ ಪ್ರಶ್ನೆಗಳಿಗೆ ಬಸವಣ್ಣನವರು ಕೊಟ್ಟ ಉತ್ತರ ತುಂಬ ಆಶ್ಚರ್ಯಕರವಾಗಿದೆ ನೋಡಿ. ಅವರು ಸ್ವರ್ಗ ಮತ್ತು ನರಕವನ್ನ ಮರಣಾನಂತರದ ಸ್ಥಳಗಳಾಗಿ ನೋಡಲಿಲ್ಲ, ಅವರು ಮನುಷ್ಯನ ಬದುಕಿನ ಅನುಭವಗಳಾಗಿ ವಿವರಿಸಿದರು. ಈ ವಚನದ ಮೂಲಕ ಬಸವಣ್ಣನವರು ತಮ್ಮ ಚಿಂತನೆಯನ್ನೇ ಬದಲಾಯಿಸ್ತಾರೆ ನೋಡಿ. ಹಾಗಾದ್ರೆ ಅಂತಹ ಒಂದು ವಚನವನ್ನ ನೋಡೋಣ ಸ್ನೇಹಿತರೆ. ಪಾಪ ಪುಣ್ಯವೆಂಬುದು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸವೈದುದು ಕೂಡಲ ಸಂಗಮ ದೇವ. ನೋಡಿ, ಇವಾಗ ಬಸವಣ್ಣನವರು ಬದುಕಿದ್ದ ಕಾಲದಲ್ಲಿ ಜನರು ಪುಣ್ಯದ ಹೆಸರಿನಲ್ಲಿ ಭಯ ಪಡ್ತಿದ್ರು, ಪಾಪ ಪುಣ್ಯದ ಹೆಸರಿನಲ್ಲಿ ತುಂಬ ಭಯ ಪಡ್ತಿದ್ರು. ಕೆಲವರು ಹೇಳ್ತಿದ್ರು ಇದನ್ನ ಮಾಡಿದರೆ ನರಕ, ಅದನ್ನ ಮಾಡಿದರೆ ಸ್ವರ್ಗ. ಜನರು ಭಯದಿಂದ ಧರ್ಮವನ್ನ ಮಾಡ್ತಿದ್ರು, ಪ್ರೀತಿಯಿಂದಲ್ಲ ಭಯದಿಂದ ಮಾಡ್ತಿದ್ರು, ಅರ್ಥ ಮಾಡಿಕೊಂಡು ಮಾಡ್ತಿರ್ಲಿಲ್ಲ. ಬಸವಣ್ಣನವರು ಇದನ್ನ ಪ್ರಶ್ನಿಸಿದ್ರು. ಅವರು ಹೇಳಿದ್ರು, ಮನುಷ್ಯನ ಮನಸ್ಸೇ ಸ್ವರ್ಗವನ್ನ ನಿರ್ಮಿಸುತ್ತದೆ, ಅದೇ ಮನಸ್ಸೇ ನರಕವನ್ನ ನಿರ್ಮಿಸುತ್ತೆ ಅಂತ ಹೇಳಿದ್ರು. ಈ ವಚನದ ಮೂಲಕ ನಮ್ಗೆಲ್ಲ ತುಂಬಾ ಒಳ್ಳೆಯ ಸಂದೇಶವನ್ನ ಕೊಟ್ರು. ಮೊದಲ ಸಾಲಲ್ಲಿ ಹೇಳ್ತಾರೆ ನೋಡಿ, ಪಾಪ ಪುಣ್ಯವೆಂಬುದು ತಮ್ಮಿಷ್ಟ ಕಂಡಿರೆ. ಅಂದ್ರೆ ಈ ಸಾಲಲ್ಲಿ ಬಸವಣ್ಣನವರು ಒಂದು ದೊಡ್ಡ ಸತ್ಯವನ್ನ ನಮ್ಗೆಲ್ಲ ಹೇಳ್ತಾರೆ ನೋಡಿ. ಜನರು ತಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಪಾಪ ಮತ್ತು ಪುಣ್ಯದ ವ್ಯಾಖ್ಯಾನವನ್ನ ಮಾಡ್ತಾರೆ. ಒಬ್ಬನಿಗೆ ಸರಿ ಎನಿಸುವುದು ಮತ್ತೊಬ್ಬನಿಗೆ ತಪ್ಪೆನಿಸಬಹುದು. ಒಂದು ಸಮಾಜದಲ್ಲಿ ಒಳ್ಳೆಯದು ಎನ್ನುವುದು ಇನ್ನೊಂದು ಸಮಾಜದಲ್ಲಿ ಒಳ್ಳೆಯದು ಅಲ್ಲದಿರಬಹುದು. ಹಾಗಾದರೆ ನಿಜವಾದ ಪಾಪ ಯಾವುದು, ನಿಜವಾದ ಪುಣ್ಯ ಯಾವುದು? ಬಸವಣ್ಣನವರ ಪ್ರಕಾರ ಇನ್ನೊಬ್ಬರಿಗೆ ನೋವು ಕೊಡುವುದು ಪಾಪ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯ. ದ್ವೇಷ ಪಾಪ, ಪ್ರೀತಿ ಪುಣ್ಯ, ಸುಳ್ಳು ಪಾಪ, ಸತ್ಯ ಪುಣ್ಯ, ಸ್ವಾರ್ಥ ಪಾಪ, ಪರೋಪಕಾರ ಪುಣ್ಯ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಬ್ಬ ವ್ಯಕ್ತಿ ಪ್ರತಿದಿನನೂ ಕೂಡ ದೇವಾಲಯಕ್ಕೆ ಹೋಗ್ತಾನೆ, ಆದರೆ ಬಡವನನ್ನ ಅವಮಾನಿಸ್ತಾನೆ, ಇದು ಪುಣ್ಯವೇ? ಇಲ್ಲ ಅಲ್ವಾ? ಇನ್ನೊಬ್ಬ ವ್ಯಕ್ತಿ ದೇವಾಲಯಕ್ಕೆ ಹೋಗೋದೇ ಇಲ್ಲ, ಆದರೆ ಹಸಿದವನಿಗೆ ಊಟವನ್ನ ಕೊಡ್ತಾನೆ, ಇದು ಪುಣ್ಯವೇ? ಹೌದಲ್ವಾ? ಬಸವಣ್ಣನವರು ಕ್ರಿಯೆಗಿಂತ ಮನಸ್ಸನ್ನ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ 2ನೇ ಸಾಲಲ್ಲಿ ಹೇಳ್ತಾರೆ ನೋಡಿ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಇದು ತುಂಬ ಅತ್ಯಂತ ಆಳವಾದ ಸಾಲು ನೋಡಿ. ಅಯ್ಯ ಎಂದರೆ ಆಯ್ತು, ತೃಪ್ತಿ, ನೆಮ್ಮದಿ, ಸಂತೋಷ. ಎಲ್ಲವೋ ಎಂದರೆ ಏನೂ ಆಗಲಿಲ್ಲ, ಅಸಮಾಧಾನ, ದುಃಖ, ಬೇಸರ. ಬಸವಣ್ಣನವರು ಇದನ್ನು ಹೇಳ್ತಾರೆ ನೋಡಿ, ಮನಸ್ಸಿಗೆ ನೆಮ್ಮದಿ ಇದ್ದರೆ ಅದೇ ಸ್ವರ್ಗ, ಮನಸ್ಸಿಗೆ ಅಶಾಂತಿ ಇದ್ದರೆ ಅದೇ ನರಕ ಅಂತ ಹೇಳ್ತಾರೆ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ಶ್ರೀಮಂತನಿಗೆ ಕೋಟಿ ಕೋಟಿ ಹಣ ಇದೆ, ಆದರೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಭಯ, ಅಶಾಂತಿ, ಅನುಮಾನ, ಅವನ ಬದುಕು ನರಕ ನೋಡಿ. ಮತ್ತೊಬ್ಬ ಬಡವನ ಹತ್ರ ಹೆಚ್ಚು ಹಣ ಇರಲ್ಲ, ಆದರೆ ಅವನಿಗೆ ತುಂಬ ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ, ಕುಟುಂಬದಲ್ಲಿ ಪ್ರೀತಿ ಇರುತ್ತೆ, ಅವನ ಬದುಕು ಸ್ವರ್ಗ ಆಗಿರುತ್ತೆ. ಸ್ವರ್ಗ ಮತ್ತು ನರಕದ ನಿಜವಾದ ಅರ್ಥ ಬಸವಣ್ಣನವರ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ, ಸ್ವರ್ಗ ಎಂದರೆ ಪ್ರೀತಿ, ಕರುಣೆ, ಸಂತೋಷ, ಸತ್ಯ, ಶಾಂತಿ. ನರಕ ಅಂತಂದ್ರೆ ದ್ವೇಷ, ಅಹಂಕಾರ, ಅಸೂಯೆ, ಕೋಪ, ದುರಾಸೆ, ಇವೆಲ್ಲವೂ ಕೂಡ. ಈ ಗುಣಗಳು ಮನುಷ್ಯನ ಬದುಕನ್ನೇ ನರಕವನ್ನಾಗಿಸಿ ಬಿಡ್ತವೆ ನೋಡಿ. ಇನ್ನ 3ನೇ ಸಾಲಲ್ಲಿ ಹೇಳ್ತಾರೆ ನೋಡಿ, ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸವೈದುದು ಕೂಡಲ ಸಂಗಮ ದೇವ ಅಂತ. ಇಲ್ಲಿ ಬಸವಣ್ಣ ಭಕ್ತಿಯ ನಿಜವಾದ ಅರ್ಥ ಹೇಳ್ತಾರೆ. ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ, ಕೇವಲ ಮಂತ್ರ ಅಲ್ಲ, ಕೇವಲ ಆಚರಣೆ ಅಲ್ಲ. ಭಕ್ತಿ ಎಂದರೆ ದೇವರ ಮೇಲಿನ ಸಂಪೂರ್ಣ ವಿಶ್ವಾಸ, ದೇವರ ಮೇಲಿನ ಪ್ರೀತಿ, ದೇವರೊಂದಿಗೆ ಜೀವಂತ ಸಂಬಂಧ. ಭಕ್ತನ ಬಾಯಿಯಿಂದ ಹೊರಬರುವ ಮಾತು ಪ್ರೀತಿಯ ಮಾತು, ಸತ್ಯದ ಮಾತು, ದಯೆಯ ಮಾತು. ಕೈಲಾಸವೈದುದು ಕೂಡಲ ಸಂಗಮ ದೇವ. ಜನರು ಕೈಲಾಸವನ್ನ ದೂರದಲ್ಲಿ ಹುಡುಕ್ತಾರೆ. ಬಸವಣ್ಣನವರು ಹೇಳ್ತಾರೆ, ಕೈಲಾಸ ಎಲ್ಲೋ ಬೆಟ್ಟದ ಮೇಲಿಲ್ಲ, ಭಕ್ತಿಯೊಳಗೆ ಇದೆ, ಪ್ರೀತಿಯೊಳಗೆ ಇದೆ, ಸತ್ಯದೊಳಗೆ ಇದೆ, ಶುದ್ಧ ಮನಸ್ಸಿನೊಳಗೆ ಇದೆ ಅಂತ ಹೇಳ್ತಾರೆ. ದೇವರನ್ನ ಪ್ರೀತಿಯಿಂದ ಸ್ಮರಿಸುವ ಮನಸ್ಸೇ ಕೈಲಾಸ ಅಂತ ಹೇಳ್ತಾರೆ. ಇಂದಿನ ಒಂದು ಜೀವನಕ್ಕೆ ಈ ವಚನ ನಮಗೆ ಏನು ಸಂದೇಶವನ್ನ ಕೊಡುತ್ತೆ ಅನ್ನೋದಾದ್ರೆ,
ಇಂದು ಮನುಷ್ಯ ಎಲ್ಲವನ್ನ ಗಳಿಸಿದ್ದಾನೆ, ಆದರೆ ಶಾಂತಿಯನ್ನ ಕಳ್ಕೊಂಡಿದ್ದಾನೆ. ಹಣ ಹೆಚ್ಚಾಗಿದೆ, ನೆಮ್ಮದಿ ಕಡಿಮೆಯಾಗಿದೆ. ತಂತ್ರಜ್ಞಾನ ಹೆಚ್ಚಾಗಿದೆ, ಆದರೆ ಸಂಬಂಧಗಳು ದುರ್ಬಲವಾಗಿವೆ. ಈ ಸಂದರ್ಭದಲ್ಲಿ ಬಸವಣ್ಣನವರ ಈ ವಚನ ತುಂಬಾ ಪ್ರಸ್ತುತವಾಗಿದೆ ನೋಡಿ. ಅವರು ಹೇಳ್ತಾರೆ, ಸ್ವರ್ಗವನ್ನ ಹೊರಗೆ ಹುಡುಕಬೇಡ, ನರಕವನ್ನು ಕೂಡ ಹೊರಗೆ ಹುಡುಕಬೇಡ, ನಿನ್ನ ಮನಸ್ಸಿನೊಳಗೆ ನೋಡು ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಈ ವಚನದಲ್ಲಿ ಬಸವಣ್ಣನವರು ನಮಗೆ 4 ಅಮೂಲ್ಯವಾದ ಪಾಠಗಳನ್ನ ಹೇಳ್ತಾರೆ ನೋಡಿ. ಪಾಪ ಮತ್ತು ಪುಣ್ಯವನ್ನ ಅಂಧವಾಗಿ ನಂಬಬೇಡ, ಅವುಗಳ ನಿಜವಾದ ಅರ್ಥವನ್ನ ಅರಿದುಕೋ. ನೆಮ್ಮದಿಯ ಮನಸ್ಸೇ ಸ್ವರ್ಗ, ಅಶಾಂತಿಯ ಮನಸ್ಸೇ ನರಕ. ಭಕ್ತಿ ಎಂದರೆ ಕೇವಲ ಆಚರಣೆಯಲ್ಲ, ಒಳ್ಳೆಯ ಬದುಕು. ಕೈಲಾಸ ದೂರದಲ್ಲೆಲ್ಲೂ ಇಲ್ಲ, ದೇವರ ಪ್ರೀತಿಯಲ್ಲಿಯೇ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಪ್ರೀತಿಯಿಂದ ಬದುಕೋಣ, ಸತ್ಯದಿಂದ ಬದುಕೋಣ, ದಯೆಯಿಂದ ಬದುಕೋಣ. ಆಗ ನಮ್ಮ ಬದುಕೇ ಕೈಲಾಸವಾಗುತ್ತದೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಒಳ್ಳೆಯ ಅರ್ಥಪೂರ್ಣ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.